ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತಮ್ಮ ಗುಂಡಿಯನ್ನ ತಾವೇ ತೋಡಿಕೊಳ್ಳೋದು ಅನ್ನುವ ಮಾತಿದೆ. ಈ ಮಾತು ಸದ್ಯದ ಪರಿಸ್ಥಿತಿಗೆ ಚೀನಾ ಅನ್ನುವ ಗುಳ್ಳೇನರಿ ದೇಶಕ್ಕೆ ಸರಿಯಾಗಿಯೇ ಸೂಟ್ ಆಗುತ್ತೆ. ಸ್ನೇಹಿತರೆ, ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ. ಅದರಲ್ಲಿ ಚೀನಾ ಕೆಲವೊಂದು ವಸ್ತುಗಳನ್ನು ರಫ್ತು ಮಾಡೋದಕ್ಕೆ ನಿರ್ಬಂಧ ವಿಧಿಸಿದೆ ಅನ್ನುವ ಬಗ್ಗೆ ವಿವರವಾಗಿ ಹೇಳಿದ್ವಿ. ರಸಗೊಬ್ಬರ ಸೇರಿದಂತೆ ಅಪರೂಪದ ಭೂ ಖನಿಜಗಳ ರಫ್ತಿಗೆ ಚೀನಾ ನಿರ್ಬಂಧ ಹೇರಿತ್ತು. ಅಂದರೆ ತನ್ನಲ್ಲಿರುವ ಅಪರೂಪದ ಭೂ ಖನಿಜಗಳನ್ನು ಬೇರೆ ದೇಶಗಳಿಗೆ ಯಾವುದೇ ಕಾರಣಕ್ಕೂ ರಫ್ತು ಮಾಡದಂತೆ ಚೀನಾದಲ್ಲಿರುವ ಕಂಪನಿಗಳಿಗೆ, ಸರ್ಕಾರಿ ಇಲಾಖೆಗಳಿಗೆ ಖಡಕ್ ಸೂಚನೆ ರವಾನಿಸಲಾಗಿತ್ತು. ಚೀನಾ ಈ ರೀತಿ ಮಾಡೋದಕ್ಕೆ ಕಾರಣ ಕೂಡ ಇತ್ತು. ತನ್ನಲ್ಲಿ ಮಾತ್ರ ಇಂತಹ ಅಪರೂಪದ ಖನಿಜಗಳಿರೋದು. ಈಗ ನಾವು ಸಪ್ಲೈ ನಿಲ್ಲಿಸಿಬಿಟ್ರೆ ಉಳಿದ ದೇಶಗಳಿಗೆ ತೊಂದರೆ ಆಗುತ್ತೆ. ಅದರಲ್ಲೂ ಕೂಡ ಎಲೆಕ್ಟ್ರಿಕಲ್ ವಾಹನಗಳ ನಿರ್ಮಾಣ ಕಾರ್ಯ ಉಳಿದ ದೇಶಗಳಲ್ಲಿ ನಿಂತೇ ಹೋಗುತ್ತೆ. ಇದರಿಂದ ನಮಗೆ ಡಿಮ್ಯಾಂಡ್ ಹೆಚ್ಚಾಗಬಹುದು ಅಂತ ಚೀನಾ ಪ್ಲಾನ್ ಮಾಡಿತ್ತು. ಆದರೆ ಚೀನಾದ ಈ ಪ್ಲಾನಿಂಗ್ ಪಕ್ಕಾ ಉಲ್ಟಾ ಹೊಡೆದು ಬಿಟ್ಟಿದೆ. ಕೆಲವೊಮ್ಮೆ ತಮ್ಮ ಸ್ವಾರ್ಥಕ್ಕಾಗಿ ಮಾಡಿದ ನಿರ್ಧಾರಗಳು ಈ ರೀತಿ ಬ್ಯಾಕ್ ಫೈರ್ ಆಗ್ತಾವೆ. ಸೇಮ್ ಟು ಸೇಮ್ ಚೀನಾದ ಕೇಸ್ನಲ್ಲಿ ಕೂಡ ಅದೇ ಆಗಿದೆ. ಅಪರೂಪದ ಭೂ ಖನಿಜಗಳ ರಫ್ತು ನಿಷೇಧ ಈಗ ಚೀನಾಗೆ ಉಲ್ಟಾ ಹೊಡೆದಿದೆ. ಬೇರೆ ದೇಶಗಳ ಆರ್ಥಿಕತೆಯನ್ನ ಅಲುಗಾಡಿಸಲು ತೆಗೆದುಕೊಂಡ ನಿರ್ಧಾರ ಈಗ ಚೀನಾ ಕಂಪನಿಗಳನ್ನೇ ಮುಳುಗಿಸಿಬಿಟ್ಟಿದೆ. ಸರ್ಕಾರ ತೆಗೆದುಕೊಂಡ ನಿರ್ಧಾರದಿಂದ ಚೀನಾದ ಕೆಲವೊಂದು ಕಂಪನಿಗಳು ಬಾಗಿಲು ಹಾಕುವ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಅಷ್ಟಕ್ಕೂ ಏನಿದು ಚೀನಾಗೆ ಉಲ್ಟಾ ಹೊಡೆದ ನಿರ್ಧಾರ? ಚೀನಾ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕಿದ್ದು ಹೇಗೆ? ರಫ್ತು ನಿಷೇಧದಿಂದ ಚೀನಾದ ಕಂಪನಿಗಳಿಗಾದ ನಷ್ಟವೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕೆಲವೊಮ್ಮೆ ನಮ್ಮ ಬಳಿಯೇ ಎಲ್ಲವೂ ಇರೋದು ಅನ್ನುವ ಅಹಂಕಾರ ತುಂಬಾ ಜನಕ್ಕಿರುತ್ತೆ. ನಾವೇ ಎಲ್ಲ, ನಾವು ಇಲ್ದಿದ್ರೆ ಭೂಮಿಯೇ ತಿರುಗೋದಿಲ್ಲ ಅನ್ನುವ ಜಂಬ ಕೂಡ ಇರುತ್ತೆ. ರೇರ್ ಅರ್ತ್ ಮಿನರಲ್ಸ್ ವಿಚಾರದಲ್ಲಿ ಚೀನಾಗೆ ಕೂಡ ಇದೇ ಅಹಂಕಾರ ಇತ್ತು. ಲೋಹಗಳಲ್ಲಿ ಒಟ್ಟು 17 ಲೋಹಗಳನ್ನ ಅಪರೂಪದ ಭೂ ಖನಿಜಗಳು ಅಂತ ಗುರುತಿಸಲಾಗುತ್ತೆ. ಇವುಗಳನ್ನ ಅಪರೂಪದ ಭೂ ಖನಿಜಗಳು ಅಂತ ಕರೆಯೋದಕ್ಕೆ ಕಾರಣ ಅವುಗಳು ಭೂಮಿಯ ಕೆಲವು ದೇಶಗಳಲ್ಲಿ ಮಾತ್ರ ಲಭ್ಯವಿರೋದು. ಅಪರೂಪದಲ್ಲಿ ಸಿಕ್ಕರೂ ಕೂಡ ಇವುಗಳ ಪ್ರಾಮುಖ್ಯತೆ ತುಂಬಾನೇ ಇದೆ. ಈ ರೇರ್ ಅರ್ತ್ ಮಿನರಲ್ಗಳ ಬಗ್ಗೆ ಕೆಲವೊಂದು ಉದಾಹರಣೆಗಳನ್ನು ನೋಡೋದಾದರೆ, ನ್ಯೂ ಡೈಮಿನಿಯಂ, ಡಿಸ್ಪ್ರೋಸಿಯಂ ಇವುಗಳನ್ನು ಸಾಮಾನ್ಯವಾಗಿ ಎಲೆಕ್ಟ್ರಿಕಲ್ ವಾಹನಗಳ ತಯಾರಿಗೆ, ಗಾಳಿ ಚಕ್ರಗಳಲ್ಲಿ, ಡಿಫೆನ್ಸ್ ಸಿಸ್ಟಮ್ಗಳಲ್ಲಿ ಬಳಕೆ ಮಾಡಲಾಗುತ್ತೆ. ಇನ್ನು ಲ್ಯಾಥೇನಿಯಂ ಮತ್ತು ಸಿರೇನಿಯಂ ಅನ್ನುವ ಲೋಹಗಳನ್ನು ಆಯಿಲ್ ರಿಫೈನಿಂಗ್ ಮತ್ತು ಬ್ಯಾಟರಿಗಳಲ್ಲಿ ಕೆಟಲಿಸ್ಟ್ ರೂಪದಲ್ಲಿ ಬಳಸಲಾಗುತ್ತೆ. ಹೀಗೆ ಅಪರೂಪದಲ್ಲಿ ಸಿಗುವ ಲೋಹಗಳು ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ತುಂಬಾನೇ ಪ್ರಾಮುಖ್ಯತೆ ಪಡೆದಿವೆ. ಆದರೆ ಅಪರೂಪದ ಲೋಹಗಳು ಬಹುತೇಕವಾಗಿ ಸಿಗೋದು ಚೀನಾದಲ್ಲಿ ಮಾತ್ರ. 80% ಅಪರೂಪದ ಭೂ ಖನಿಜಗಳು ಸಿಗೋದು ಚೀನಾದಲ್ಲಿ ಮಾತ್ರ. ಇನ್ನು ಎಲೆಕ್ಟ್ರಿಕಲ್ ವಾಹನಗಳ ಮೋಟಾರ್ಗಳಿಗೆ ಅಪರೂಪದ ಭೂ ಖನಿಜಗಳ ಅಯಸ್ಕಾಂತಗಳು ಬೇಕೇ ಬೇಕು. ಒಂದು ವಾಹನಕ್ಕೆ 1 ರಿಂದ 2 kgವರೆಗೆ ಈ ಅಪರೂಪದ ಖನಿಜಗಳು ಬೇಕಾಗುತ್ತೆ. ಅಂದಹಾಗೆ ಎಲೆಕ್ಟ್ರಿಕಲ್ ವಾಹನಗಳ ಮೋಟಾರ್ಗಳಲ್ಲಿ ನಿಯೋಡೈಮಿಯಂ ಅನ್ನುವ ಖನಿಜವನ್ನ ಬಳಸಲಾಗುತ್ತೆ. ಇವುಗಳು ಎಲೆಕ್ಟ್ರಿಕಲ್ ವಾಹನಗಳಿಗೆ ಯಾಕೆ ಮುಖ್ಯ ಅಂತ ಕೇಳಿದ್ರೆ, ಮೋಟಾರ್ಗಳ ತೂಕವನ್ನ ಕಡಿಮೆ ಮಾಡೋದಕ್ಕೆ. ಇವುಗಳನ್ನು ಬಳಸಿದ್ರೆ ಮೋಟಾರ್ಗಳು ಹಗುರವಾಗುತ್ತೆ. ಇದರಿಂದ ಸಹಜವಾಗಿಯೇ ವಾಹನದ ವೇಗ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಬ್ಯಾಟರಿಗಳು ಹೆಚ್ಚು ಕಾಲ ಬಾಳಿಕೆ ಬರುವಂತೆ ಮಾಡುತ್ತದೆ. ಹಾಗಂತ ಕೇವಲ ಇದಿಷ್ಟೇ ವಿಚಾರದಲ್ಲಿ ಅವುಗಳ ಬಳಕೆ ಆಗೋದಲ್ಲ. ಬೈಕ್ಗಳು, ವೈಪರ್ಗಳು, ಆಡಿಯೋ ಸಿಸ್ಟಮ್ಗಳು, ಪವರ್ ವಿಂಡೋಗಳು, ಸ್ಮಾರ್ಟ್ಫೋನ್ಗಳು, ಲ್ಯಾಪ್ಟಾಪ್ಗಳು, ವಿಮಾನಗಳು ಮತ್ತು ಕ್ಷಿಪಣಿಗಳಲ್ಲಿಯೂ ಕೂಡ ಇವುಗಳನ್ನು ಬಳಸಲಾಗುತ್ತೆ. ಸ್ಪೀಡೋಮೀಟರ್ಗಳು, ನೀರಿನ ಪಂಪ್ಗಳು, ಹೀಗೆ ಹಲವು ಕಡೆಗಳಲ್ಲಿ ಇವುಗಳನ್ನು ಬಳಕೆ ಮಾಡ್ತಾರೆ. ಚೀನಾದ ಅದೃಷ್ಟ ಅಂದರೆ ಇಷ್ಟೆಲ್ಲ ಕಡೆಗಳಲ್ಲಿ ಬಳಕೆಯಾಗುವ ಅಪರೂಪದ ಭೂ ಖನಿಜಗಳು ಬಹುತೇಕವಾಗಿ ಚೀನಾದಲ್ಲಿ ಮಾತ್ರ ಸಿಗೋದು. ನಮ್ಮಲ್ಲಿ ಮಾತ್ರ ಒಂದು ವಸ್ತು ಸಿಗ್ತಾ ಇದೆ ಅಂದರೆ ಸಹಜವಾಗಿಯೇ ಒಂದು ಅಹಂಕಾರ ಬಂದು ಬಿಡುತ್ತೆ. ನಾವೇ ಶ್ರೇಷ್ಠರು ಅನ್ನೋದು ತಲೆಗೆ ಹತ್ತಿ ಬಿಡುತ್ತೆ. ಇದೇ ಅಹಂಕಾರ ಚೀನಾಗೂ ಕೂಡ ಹತ್ತಿ ಬಿಟ್ಟಿತ್ತು. ಕಳೆದ ಏಪ್ರಿಲ್ನಿಂದ ಚೀನಾ ಈ ವಿಚಾರವಾಗಿ ನಿಧಾನವಾಗಿ ನಿರ್ಬಂಧಗಳನ್ನು ವಿಧಿಸೋದಕ್ಕೆ ಶುರು ಮಾಡಿತ್ತು. ಅಪರೂಪದ ಭೂ ಖನಿಜಗಳು ಚೀನಾದಿಂದ ಹೊರಹೋಗದಂತೆ ಹಲವು ರೆಸ್ಟ್ರಿಕ್ಷನ್ಗಳನ್ನು ಚೀನಾ ವಿಧಿಸೋದಕ್ಕೆ ಶುರು ಮಾಡುತ್ತೆ. 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಇದೇ ಆಗಸ್ಟ್ 22ಕ್ಕೆ ಮತ್ತೊಂದು ಟೂರ್ ಅನ್ನ ಆಯೋಜನೆ ಮಾಡಿದೆ. ಮಧ್ಯಪ್ರದೇಶಕ್ಕೆ 3 ನೈಟ್ ಹಾಗೂ 4 ಡೇಗಳ ಟ್ರಿಪ್ ಇದಾಗಿದ್ದು, ಉಜ್ಜೈನ್, ಮಹಾಕಾಳೇಶ್ವರ್, ಓಂಕಾರೇಶ್ವರ್, ಮಹಾಬಲೇಶ್ವರ್ ಜ್ಯೋತಿರ್ಲಿಂಗ, ಮಹೇಶ್ವರ್, ಮಾಂಡು ಈ ಎಲ್ಲಾ ಸ್ಥಳಗಳನ್ನ ಕೇವಲ 32,200 ರೂಪಾಯಿಯಲ್ಲಿ ತಿರುಗಾಡಿಸಿಕೊಂಡು ಬರ್ತಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, VIP ದರ್ಶನದ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24
24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್, ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಎಲ್ಲವೂ ಇರುತ್ತೆ. ಕೆಲವು ಸೀಟುಗಳು ಮಾತ್ರ ಲಭ್ಯ ಇರೋದು. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡ್ಕೊಳ್ಳಿ. ಚೀನಾ ಈ ರೀತಿ ಮಾಡೋದಕ್ಕೆ ಒಂದು ಕಾರಣ ಕೂಡ ಇತ್ತು. ಅದು ಅಮೆರಿಕಾದ ಮೇಲಿನ ಸಿಟ್ಟು. ಅಮೆರಿಕ ಚೀನಾದ ಮೇಲೆ ತೆರಿಗೆ ಸಮರ ಶುರು ಮಾಡಿದಾಗ ಚೀನಾ ಸುಮ್ಮನೆ ಕೂರ್ಲಿಲ್ಲ ಅಥವಾ ಅಮೆರಿಕಾಗೆ ತಲೆ ಬಾಗ್ಲಿಲ್ಲ, ತಿರುಗಿ ನಿಂತು ಬಿಡ್ತು. ತನ್ನ ಬಳಿಯಿಂದ ರೇರ್ ಅರ್ತ್ ಮಿನರಲ್ಸ್ ಸಪ್ಲೈ ಆಗದೇ ಇದ್ದರೆ ಇದು ಬೇರೆಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಿಗೋದಿಲ್ಲ ಅನ್ನೋದು ಚೀನಾಗೆ ಚೆನ್ನಾಗಿಯೇ ಗೊತ್ತಿತ್ತು. ಅಮೆರಿಕಾಗೆ ಇವುಗಳ ಅಗತ್ಯ ತುಂಬಾನೇ ಇದೆ ಅನ್ನೋದು ಕೂಡ ಚೀನಾಗೆ ಗೊತ್ತಿತ್ತು. ಹೀಗಾಗಿ ಹಿಂದೆ ಮುಂದೆ ನೋಡದೆ ಅಮೆರಿಕಾಗೆ ತೊಂದರೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಚೀನಾ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡು ಬಿಡುತ್ತೆ. ಹಾಗಂತ ಈ ವಿಚಾರದಲ್ಲಿ ಇವುಗಳಿಗೆ ಮಾತ್ರ ನಿರ್ಬಂಧ ವಿಧಿಸಿದ್ದಲ್ಲ, ಭಾರತಕ್ಕೆ ಸಪ್ಲೈ ಆಗ್ತಾ ಇದ್ದ ರಸಗೊಬ್ಬರಗಳನ್ನ ಕೂಡ ಚೀನಾ ಏಕಾಏಕಿ ನಿಲ್ಲಿಸಿಬಿಡ್ತು. ಅಮೆರಿಕಾದ ವಿಚಾರದಲ್ಲಿ ಚೀನಾ ಮಾಡಿದ್ದೇನೋ ಸರಿ, ಆದರೆ ಅದು ಕೇವಲ ಅಮೆರಿಕಾಗೆ ಮಾತ್ರ ಸೀಮಿತವಾಗಿರಬೇಕಿತ್ತು. ಚೀನಾ ಹಾಗೆ ಮಾಡೋದಕ್ಕೆ ಹೋಗಲಿಲ್ಲ. ಇದೇ ಚೀನಾಗೆ ಉಲ್ಟಾ ಹೊಡೆದಿದ್ದು. ಅಮೆರಿಕಾಗೆ ಬುದ್ಧಿ ಕಲಿಸುವ ನೆಪದಲ್ಲಿ ಚೀನಾ ಇಡೀ ಜಗತ್ತಿಗೆ ಸಪ್ಲೈ ಚೈನ್ ಅನ್ನ ಬಂದ್ ಮಾಡಿಬಿಡ್ತು. ಇದ್ದಕ್ಕಿದ್ದ ಹಾಗೆ ಈ ರೀತಿ ಮಾಡಿದ್ರೆ ಆಮದು ಮಾಡಿಕೊಳ್ತಾ ಇದ್ದ ದೇಶಗಳಿಗೆ ಎಷ್ಟು ತೊಂದರೆಯಾಗುತ್ತೋ ಅಷ್ಟೇ ರಫ್ತು ಮಾಡುವ ದೇಶಕ್ಕೂ ಕೂಡ ಆಗುತ್ತೆ. ರೇರ್ ಅರ್ತ್ ಮಿನರಲ್ಸ್ ವಿಚಾರದಲ್ಲಿ ಚೀನಾದ ಎಕ್ಸ್ಪೋರ್ಟ್ 75% ಕುಸಿದು ಬಿಡುತ್ತೆ. ಅನಿವಾರ್ಯತೆ ಬಂದಾಗ ಜನ ಬೇರೆ ದಾರಿ ಕಡೆ ನೋಡಿಯೇ ನೋಡ್ತಾರೆ. ಇದರಲ್ಲಿ ಕೂಡ ಅಷ್ಟೇ, ಚೀನಾದಿಂದಲೇ ಅಪರೂಪದ ಖನಿಜಗಳನ್ನು ಖರೀದಿ ಮಾಡ್ತಾ ಇದ್ದವರು ಬೇರೆ ದೇಶಗಳತ್ತ ಮುಖ ಮಾಡೋದಕ್ಕೆ ಶುರು ಮಾಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಸಿಗದೇ ಇದ್ರೂ ಸಣ್ಣ ಪ್ರಮಾಣದಲ್ಲಿ ವಿಯೆಟ್ನಾಂ ಹಾಗೂ ಆಸ್ಟ್ರೇಲಿಯಾದಂತಹ ದೇಶಗಳಲ್ಲಿ ರೇರ್ ಅರ್ತ್ ಮಿನರಲ್ಗಳು ಸಿಗ್ತಾವೆ. ಅಲ್ಲಿಂದ ಕೆಲವು ದೇಶಗಳು ಖರೀದಿ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾವೆ. ಇನ್ನು ಟೆಸ್ಲಾದಂತಹ ಕಂಪನಿಗಳು ರೇರ್ ಅರ್ಥಗಳನ್ನು ಬಳಕೆ ಮಾಡೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದಾವೆ. ಅದಕ್ಕೆ ಪರ್ಯಾಯವಾಗಿ ಏನೆಲ್ಲ ಮಾಡಬಹುದೋ ಅದನ್ನು ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಹೀಗೆ ದಾರಿ ಬೇರೆ ಸಿಕ್ಕಿದ ಕೂಡಲೇ ಚೀನಾಗೆ ಹೊಡೆತ ಬಿದ್ದಿದ್ದು ಬಿಟ್ಟರೆ ಆಮದು ಮಾಡಿಕೊಳ್ತಾ ಇದ್ದ ದೇಶಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಲೇ ಇಲ್ಲ. ಇದನ್ನೇ ನಂಬಿಕೊಂಡಿದ್ದ ಚೀನಾದ ಕೆಲವು ಕಂಪನಿಗಳ ಆದಾಯ ಪಾತಾಳಕ್ಕೆ ಕುಸಿದು ಬಿದ್ದು ಬಿಡ್ತು. ರಫ್ತಾಗುವುದು ನಿಲ್ಲುತ್ತೆ ಅಂದಾಗ ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ ಅಲ್ವಾ. ಹೀಗಾಗಿ ಉತ್ಪಾದನೆ ನಿಲ್ಲುತ್ತೆ, ಅಲ್ಲಿ ಕೆಲಸ ಕೂಡ ಇರೋದಿಲ್ಲ. ಕೆಲಸ ಇಲ್ಲ ಅಂದರೆ ನಿರುದ್ಯೋಗ ಕಾಡೋದಕ್ಕೆ ಶುರುವಾಗುತ್ತೆ. ಕಂಪನಿಗಳು ಬಾಗಿಲು ಮುಚ್ಚಬೇಕಾದ ಪರಿಸ್ಥಿತಿ ಬರುತ್ತೆ. ಇದೆಲ್ಲ ಒಂದು ರೀತಿ ಸೈಕಲ್ ಇದ್ದ ಹಾಗೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ. ಇಲ್ಲಿ ಚೀನಾ ಅಂದುಕೊಂಡಿದ್ದೇ ಬೇರೆ, ಆಗಿದ್ದೇ ಬೇರೆ. ಚೀನಾ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಾಗ ಹಲವು ನಿರೀಕ್ಷೆಗಳನ್ನು ಇಟ್ಕೊಂಡಿತ್ತು. ನಾವು ರಫ್ತು ನಿಷೇಧ ಮಾಡಿದಾಗ ಅಮೆರಿಕ, ಜಪಾನ್ನಂತಹ ದೇಶಗಳು ನಮ್ಮ ಬಳಿ ಮಂಡಿಯೂರಿ ಬೇಡೋದಕ್ಕೆ ಬರ್ತಾವೆ. ದಯವಿಟ್ಟು ರಫ್ತು ನಿಷೇಧವನ್ನು ತೆರವುಗೊಳಿಸಿ, ನಾವು ನಿಮ್ಮ ಜೊತೆ ಮಾತುಕತೆಗೆ ಸಿದ್ಧ ಅಂತ ಅಮೆರಿಕ ಚೀನಾದ ಬಳಿ ಓಡೋಡಿ ಬರುತ್ತೆ ಅಂತ ಚೀನಾ ಅಂದುಕೊಂಡಿತ್ತು. ಅಮೆರಿಕ ಹಾಗೆ ಮಾಡೋದಕ್ಕೆ ಹೋಗೋದಿಲ್ಲ, ಬದಲಾಗಿ ಬೇರೆ ದಾರಿ ಹುಡುಕಿಕೊಳ್ಳುತ್ತೆ. ಜಪಾನ್ ಕೂಡ ಈ ವಿಚಾರದಲ್ಲಿ ಕೇರ್ ಮಾಡೋದಿಲ್ಲ. ಚೀನಾಗೆ ಇದೇ ಬ್ಯಾಕ್ ಫೈರ್ ಆಗಿದ್ದು. ಚೀನಾದಲ್ಲಿ ಉತ್ಪಾದನೆ ಆಗುವ ಈ ರೇರ್ ಅರ್ತ್ ಮಿನರಲ್ಗಳಿಗೆ ಚೀನಾದಲ್ಲಿ ದೊಡ್ಡ ಪ್ರಮಾಣದ ಬೇಡಿಕೆ ಇದ್ದಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ದೊಡ್ಡ ಮಾರ್ಕೆಟ್ ಇದ್ದಿದ್ದು ದೇಶದಿಂದ ಹೊರಗೆ. ಹೀಗಾಗಿ ಚೀನಾದಲ್ಲಿರುವ ಹಲವು ಕಂಪನಿಗಳಿಗೆ ತೊಂದರೆ ಆಗಿದೆ. ಮುಂದೆ ಇದರಿಂದ ಏನೆಲ್ಲ ಆಗಬಹುದು ಅಂತ ಕೇಳಿದರೆ, ಚೀನಾದ ರೇರ್ ಅರ್ತ್ ಮಿನರಲ್ಗಳಿಗೆ ಡಿಮ್ಯಾಂಡ್ ಕಡಿಮೆ ಆಗಬಹುದು. ಜಗತ್ತು ಪರ್ಯಾಯ ದಾರಿಯನ್ನ ಹುಡುಕಬಹುದು. ಇದರಿಂದ ಕೂಡಿಟ್ಟ ಚೀನಾದ ಅಪರೂಪದ ಭೂ ಖನಿಜಗಳು ವೇಸ್ಟ್ ಆಗುವ ಸಾಧ್ಯತೆ ಇದೆ. ಇನ್ನು ಈ ವಿಚಾರದಲ್ಲಿ ಭಾರತ ಕೂಡ ಕಲಿಯೋದು ತುಂಬಾನೇ ಇದೆ. ಯಾವುದೇ ವಿಚಾರಕ್ಕೂ ಬೇರೆ ದೇಶಗಳನ್ನು ಅವಲಂಬಿಸಬಾರದು, ಪರ್ಯಾಯ ಮಾರ್ಗಗಳನ್ನು ಹುಡುಕಬೇಕು. ರೇರ್ ಅರ್ತ್ ಮಿನರಲ್ಗಳು ಭಾರತದ ಭೂಮಿಯಲ್ಲಿ ಕೂಡ ಸಿಗಬಹುದು, ಅವುಗಳನ್ನು ಪತ್ತೆ ಮಾಡಬೇಕು. ಅಂದಹಾಗೆ ತಮಿಳುನಾಡಿನಲ್ಲಿ ನಿಕ್ಷೇಪಗಳು ಪತ್ತೆಯಾಗಿವೆ ಅನ್ನುವ ಸುದ್ದಿ ಇದೆ, ಅಲ್ಲಿಂದ ಹೊರತೆಗೆಯುವ ಕೆಲಸ ಮಾಡಬೇಕು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ರೇರ್ ಅರ್ತ್ ಮಿನರಲ್ಸ್ ವಿಚಾರದಲ್ಲಿ 5,000 ಕೋಟಿಯಷ್ಟು ಹಣವನ್ನು ಸರ್ಕಾರ ಈಗಾಗಲೇ ಮೀಸಲಿಟ್ಟಿದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ಅದೇನೇ ಇರಲಿ, ಚೀನಾ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹೊತ್ತಾಕೊಂಡಿದೆ. ಕೆಲವೊಮ್ಮೆ ನಾವು ತೆಗೆದುಕೊಂಡ ನಿರ್ಧಾರಗಳು ಈ ರೀತಿ ಬ್ಯಾಕ್ ಫೈರ್ ಆಗುವ ಸಾಧ್ಯತೆ ದಟ್ಟವಾಗಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಚೀನಾದ ಈ ಎಡವಟ್ಟು ನಿರ್ಧಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.